ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸ್ನ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇದೆ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿ ಹಾಗೂ ರಾಜ್ಯಕ್ಕೂ ಗೌರವವನ್ನು ತರುವುದಲ್ಲದೆ ಕ್ರೀಡೆಗಳ ಉನ್ನತಿಗಾಗಿ ನಾಯಕ್ ಸಾಹೇಬರು ಮಾನ್ಯ ಲೋಕಸಭಾ ಸದಸ್ಯರು ಅದೇ ತರನಾಗಿ ಶ್ರೀಯುತ ಹೇಳ್ತಾನೆ ಇದ್ರೂ ವಾಕಿಂಗ್ ಹೋಗಿ ಬಂದರೆ ಏನು ಫರಕ್ ಬೀಳೋದಿಲ್ಲ. ಇಲ್ಲಾಂದ್ರೆ ಮನೆಯಲ್ಲೇ ಕರೆಕ್ಟ್ ಇಟ್ಕೊಂಡ್ರೆ ಮನೆಯಲ್ಲಿ ವಾಕ್ ಮಾಡ್ಬೋದು. ಈಗ ಹೇಳೋದಿಷ್ಟೇ, ಈಗಾಗಲೇ ಹೇಳಿದಂಗೆ ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಡೆದದ್ದು ತಾವೆಲ್ಲ ಗೆದ್ದು ರಾಜ್ಯ ಮಟ್ಟದಲ್ಲಿ ಹೋಗಲಿ ಅಂತ ನಾನು ವೈಯಕ್ತಿಕವಾಗಿ ಹಾರೈಸ್ತೀನಿ. ರಾಜ್ಯ ಮಟ್ಟದಲ್ಲಿ ಹೋಗಿ ಬಂದು ನಮ್ಗೆ ಯಾದಗಿರಿ ಭೇಟಿಯಾಗಿರಿ ಅಂದರೆ ನೀವು ಏನೇನೋ ಸಾಧಿಸಿರಮ್ಮಂಗ. ಸುಮ್ಮನೆ ಈಗೇನು ನಾಮಕಾವಸ್ಥೆ ಬರೋದು, ನಾಮಕಾವಸ್ಥೆ ಆಡಿ ಹೋಗಿ ನಮ್ಮ ಯಾದಗಿರಿ ಇಲ್ಲೇ ಮತ್ತು 28ನೇ ತಾರೀಕು ಇಡೋದು ಬೇಡ. ಎಲ್ಲರೂ ಅಗ್ದಿ ಉತ್ಸಾಹದಿಂದ, ಅಗ್ದಿ ಮನಸ್ಸಿನಿಂದ ನೀವು ಆಟ ಆಡಿ ಗೆದ್ದಾಗ ನಿಮ್ಮ ಜಯ ಸಿಗ್ತದೆ ಮತ್ತು ತಾವು ರಾಜ್ಯ ಮಟ್ಟಕ್ಕೆ ಮುಟ್ಟೇ ಮುಡ್ತೀರಿ. ಐದಾರು ವರ್ಷದ ಹಿಂದಿನಿಂದ ನಾನು ಜೇನು ಸಾಕಾಣಿಕೆಯನ್ನು ಸಣ್ಣ ಪ್ರಮಾಣದಲ್ಲಿ ಮಾಡ್ತಾ ಬಂದಿದ್ದೇನೆ. ಆವಾಗಲೇ ನಾನು ತೋಟಗಾರಿಕಾ ಇಲಾಖೆಯಿಂದ 10 ಪೆಟ್ಟಿಗೆಯನ್ನು ಖರೀದಿ ಮಾಡಿ ಅದಕ್ಕೆ ಸಹಾಯಧನವನ್ನು ಕೂಡ ನಾನು ಪಡೆದುಕೊಂಡಿದ್ದೇನೆ. ಇದರಿಂದ ನನಗೆ ಭಾಳ ಅನುಕೂಲ ಆಗಿದೆ. ನಾನೊಬ್ಬ ಸಾಮಾನ್ಯ ಕೃಷಿಕ. ಈ ಜೇನು ಸಾಕಾಣಿಕೆಯಿಂದ ನಮ್ಮ ಮನೆಗೆ ಬೇಕಾಗ್ತಕ್ಕಂಥ, ನಮಗೆ ಉಪಯೋಗ ಬೇಕಾಗ್ತಕ್ಕಂಥ ತುಪ್ಪವನ್ನು ನಾನೇ ಸ್ವತಃ ತಯಾರಿ ಮಾಡಿಕೊಂಡಿದ್ದೇನೆ. ಒಳ್ಳೆ ಬೇಡಿಕೆ ಇತ್ತು. ನಮ್ಮ ಪರಿಸರದ ಮಧ್ಯದಲ್ಲಿ ನಮಗೆ ತೋಟಿಗೆ ಬೆಳೆಗಳಿಗೆಲ್ಲವ ಪರಾಗಸ್ಪರ್ಶ ಆಗೋದಕ್ಕೂ ಅನುಕೂಲ ಆಯಿತು. ಆ ದೃಷ್ಟಿಯಿಂದ ನಾನು ಮತ್ತು ಡೆವಲಪ್ ಮಾಡೋ ದೃಷ್ಟಿಯಿಂದ ಈ ಸಲ ತೋಟಗಾರಿಕಾ ಇಲಾಖೆಯಿಂದ ಸಬ್ಸಿಡಿ ರೂಪದಲ್ಲಿ ಒಂದು 10 ಜೇನು ಪೆಟ್ಟಿಗೆಯನ್ನು ಮತ್ತೆ ಪುನಃ ತಗೊಂಡಿದ್ದೆ. ಹಂಗಾಕೊಂಡು ನಮಗೆ ಇದರಿಂದ ಒಳ್ಳೆ ತುಪ್ಪನೂ ಸಿಗ್ತಾಯಿತ್ತು ಮತ್ತು ಇಲ್ಲಿ ಮಾರ್ಕೆಟಿಂಗ್ ವ್ಯವಸ್ಥೆ ಇತ್ತು. ಕಳ್ಳಿಪಾಳ್ಯ, KB ಕ್ರಾಸು ಮತ್ತು ಇನ್ನು 3-4 ಕಡೆ ಇವತ್ತು ನಾವು ನೋಡಿದ್ವಿ. ರಾಷ್ಟ್ರೀಯ ಹೆದ್ದಾರಿ ಕಳ್ಳಿಕೋಡಿ ಎಲ್ಲ ನೋಡಿದ್ವಿ. ಜನ ಹೊಸದಾಗಿ ಮಾಡಿದಾಗ ಆಗಲೇನೋ ದೃಷ್ಟಿಯಿಂದ ಸುಮ್ಮನೆ ಆದರೂ ಇಷ್ಟೊಂದು ಅನಾನುಕೂಲ ಆಗ್ತದೆ ಅಂತ ಅವ್ರು ಮನವರಿಕೆ ಆಗಿದೆ ಇವತ್ತು. ಅದಕ್ಕೋಸ್ಕರವಾಗಿ ಒಂದು 2 ಕಡೆ ಅವ್ರಿಗೆ ಅಂಡರ್ ಪಾಸ್ ಮಾಡ್ತಕ್ಕಂಥದ್ದಕ್ಕೆ, ಇನ್ನೂ 2 ಕಡೆ ಸ್ಕೈ ವಾಕನ್ನು ಆಗ್ತಕ್ಕಂಥದ್ದಕ್ಕೆ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ಜೊತೆಲಿದ್ದರು. ಎಲ್ಲವೂ ನೋಡಿದ್ದೀವಿ. ಈ ಜನರ ಉತ್ಸಾಹ, ಪ್ರೀತಿ, ಭಾರತ ಸರ್ಕಾರ ಕೈಗೊಳ್ಳುವ ಅನೇಕ ಕೆಲಸಗಳು ಜನರಿಗೆ ಮುಟ್ತಾ ಇದೆ. ಈ ಮುಟ್ಟತಕ್ಕಂಥ ಕೆಲಸವನ್ನು ನಮ್ಮ ಭಾರತ ಸರ್ಕಾರದ ಅಧಿಕಾರಿಗಳು, ರಾಜ್ಯ ಸರ್ಕಾರದ ಅಧಿಕಾರಿಗಳು ಒಟ್ಟಾಗಿ ಸೇರಿ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ವಿಕಲಾಂಗರು, ಅಂಗವಿಕಲರು, ಡಿಸೇಬಲ್ರು ಇವೆಲ್ಲ ನೋಡಿದಾಗ ದೇಶಕ್ಕೆ ಭವಿಷ್ಯವನ್ನು 100 ಪಟ್ಟು ಜಾಸ್ತಿ ಮಾಡಿರ್ತಕ್ಕಂಥ
ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ ಭಾಗದ ಜನ, ವಿಶೇಷವಾಗಿ ಭಾರತದಲ್ಲಿ ಕರ್ನಾಟಕ ಜನ ಆಭಾರಿಯಾಗಿದ್ದಾರೆ. ನನಗನ್ನಿಸದೆ 10 ವರ್ಷದಲ್ಲಿ ಏನು ಮೋದಿಯವರು ಮಾಡಿದ್ದಾರೋ 3ನೇ ಬಾರಿಗೆ ಪ್ರಧಾನಿಗಳಾಗಿ ಇಡೀ ವಿಶ್ವದ ಭೂಪಟದಲ್ಲಿ ಎಲ್ಲ ವರ್ಗದವರಿಗೂ ಕೂಡ ಸಮಾನತೆಯನ್ನು ನೀಡ್ತಕ್ಕಂಥ ಕೆಲಸದಲ್ಲಿ ಇವತ್ತಿನ ಈ ಕೆಲಸವು ಕೂಡ ಒಂದಾಗಿದೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಅಷ್ಟೇ ತುಂಬ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸಾಹೇಬರು ಅಪ್ರೂವ್ ಮಾಡಿಕೊಟ್ಟಿದ್ದಾರೆ. ಸರ್ವೆ ಕಾರ್ಯವನ್ನು ಸೋಮವಾರದ ಪ್ರಾರಂಭ ಮಾಡ್ತಾ ಇದ್ದೀವಿ. ಅಕ್ವಿಸೇಷನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದಾದಮೇಲೆ ಟೆಂಡರ್ ಕರೆದು ಅದನ್ನು ಕೂಡ ಕೆಲಸ ಮಾಡ್ತೀವಿ. ಮತ್ತು ಶಿರಾ ಮತ್ತು ಬೈಲ್ಡಳ್ಳಿದು ಕೂಡ ಈಗಾಗಲೇ ಅದು ಕೂಡ ಶುರುವಾಗಿದೆ. ತುಮಕೂರಿನಿಂದ ನಮ್ಮ ಗುಬ್ಬಿಯವರಿಗೆ ಒಂದು ಟೈಮು ಇಂಪ್ರೂವ್ಮೆಂಟಲ್ಲಿ ಗುಬ್ಬಿದು ಈಗಾಗಲೇ 28 ಕೋಟಿ ಶಾಂಕ್ಷನ್ ಆಗಿ ವರ್ಕೌಟ್ ಇಶ್ಯೂ ಆಗಿದೆ. ಇನ್ನು ಬಾಕಿ 85 ಕೋಟಿ ನಾಳೆ ನಡೆದ್ರೆ ಕ್ಲಿಯರ್ ಮಾಡ್ತೀವಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅಥವಾ ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.